ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಕನ್ನಡ ಫಿನಾಲೆ ವೀಕ್ ಸಮೀಪಿಸ್ತಾ ಇದೆ. ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗ್ತಿದೆ. ಟಾಸ್ ಗಳಂತೂ ಸಖತ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ ನಮ್ಮ ಮನೆಯವರು. ಟಿಕೆಟ್ ಟು ಟಾಪ್ 6 ಪಡೆಯಲು ಪಟ್ಟು ಹಿಡಿದಿದ್ದಾರೆ ನಮ್ಮ ಸ್ಪರ್ಧಿಗಳು. ಆದ್ರೆ ಇತ್ತೀಚೆಗೆ ಈ ಟಾಸ್ಕ್ ನಲ್ಲಿ ಗಿಲ್ಲಿ ನಟ ಅವರು ಧ್ರುವಂತ್ ವಿರುದ್ಧ ಸೋತಿದ್ದರು. ಇದು ಧ್ರುವಂತ್ ಅವರ ಫಿನಾಲೆ ಪಯಣವನ್ನು ಸುಗಮವಾಗಿಸಿತ್ತು. ಇದೀಗ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ, ರಾಘು ಹಾಗೂ ರಾಶಿಕಾ ಶೆಟ್ಟಿ ತಂಡಗಳಾಗಿ ಟಾಸ್ಕ್ ಆಡುತ್ತಿದ್ದಾರೆ. ತಾಕದಿದ್ದರೆ ತಡೆದುಕೋ ಟಾಸ್ಕ್ ನಲ್ಲಿ ಮೊದಲು ರಾಶಿಕಾ ಶೆಟ್ಟಿ ಹಾಗೂ ರಘು ಕಂಬ ಹಿಡಿದು ನಿಂತುಕೊಳ್ತಾರೆ. ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ತಮ್ಮ ತಂತ್ರಗಳನ್ನು ಬಳಸಿ ಅವರು ಏಕಾಗ್ರತೆಯನ್ನು ಕೆಡಿಸಬೇಕಿತ್ತು. ಆದರೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಸಖತ್ ಕೂಲ್ ಆಗಿಯೇ ಆಟ ಆಡಿದ್ದಾರೆ. ಆದರೂ ರಾಶಿಕಾ ಶೆಟ್ಟಿ ಬೇಗನೆ ಟಾಸ್ಕ್ ನಿಂದ ಔಟ್ ಆದ್ರು. ಇನ್ನು ರಘು ಅವರು 70.10 ಕಾಲ ಕಂಬ ಹಿಡಿದು ನಿಂತಿದ್ದರು. ಈ ಟೈಮ್ ಅನ್ನು ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಬ್ರೇಕ್ ಮಾಡಬೇಕಿತ್ತು. ಹೇಗಾದರೂ ಮಾಡಿ ಈ ಟಾಸ್ಕ್ ನನ್ನ ಇಬ್ಬರು ಗೆದ್ದು ಅವರಿಬ್ಬರನ್ನು ಸೋಲಿಸಲೇಬೇಕು ಅಂದುಕೊಂಡಿದ್ದ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಜಯ ಸಿಕ್ಕಿದೆ. ಹೌದು, ರಾಘು ಮತ್ತು ರಾಶಿಕಾ ಶೆಟ್ಟಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮುಖಕ್ಕೆ ಬಿಟ್ಟು ಬಿಡದಂತೆ ನೀರು ಏರಿಸಿದರು. ಯಾವುದಕ್ಕೂ ಜಗದೆ 70.16 ನಿಮಿಷಗಳು ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಕಂಬ ಹಿಡಿದುಕೊಂಡೇ ನಿಂತಿದ್ದು ಟಾಸ್ಕ್ ನಲ್ಲಿ ಗೆದ್ದಿದ್ದಾರೆ. ರಿಸಲ್ಟ್ ನ ನಂತರ ಬಿಗ್ ಬಾಸ್ ಮಹತ್ವದ ಘೋಷಣೆಯನ್ನು ಸಹ ಮಾಡಿದ್ರು. ಗೆದ್ದ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮುಂದಿನ ಟಾಸ್ಕ್ ಆಡಿ ಒಬ್ಬರ ವಿರುದ್ಧ ಒಬ್ಬರು ಸ್ಪರ್ಧಿಸಬೇಕಿತ್ತು. ಆ ಟಾಸ್ಕ್ ನಲ್ಲಿ ಗೆಲ್ಲುವವರು ಟಿಕೆಟ್ ಟು ಫಿನಾಲೆ 6 ಟಾಸ್ಕ್ ಆಡಲು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಿದ್ರು. ಆದ್ರೆ ಟಾಸ್ಕ್ ಸೋತಿರುವ ರಘು ಹಾಗೂ ರಾಶಿಕಾ ಪೈಕಿ ಒಬ್ಬರು ಟಿಕೆಟ್ ಟು ಟಾಪ್ 6 ರೇಸ್ ನಿಂದ ಹೊರಗುಳಿಯಬೇಕಿತ್ತು ಅಂತ ಬಿಗ್ ಬಾಸ್ ಅವರು ಸ್ಪಷ್ಟವಾಗಿ ತಿಳಿಸಿದ್ರು. ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಟಾಸ್ಕ್ ಗೆದ್ದು ಟಿಕೆಟ್ ಟು ಫಿನಾಲೆ 6 ಟಾಸ್ಕ್ ಆಡಲು ಕೌಂಟ್ ಡೌನ್ ಶುರುವಾಗಿದೆ. ಈ ಎಲ್ಲಾ ಕುತೂಹಲಗಳ ಮಧ್ಯೆ ಇಂದಿನ ಎಪಿಸೋಡ್ ನಿಂತಿದೆ. ಆದ್ರೂ ಕೂಡ ಇವರಿಬ್ಬರ ನಡುವೆ ಒಂದು ಸಣ್ಣ ಕಿರಿಕ್ ಸಹ ಆಗಿದೆ. ಇನ್ನು ರಾಘು ಹಾಗೂ ರಾಶಿಕಾ ಮಧ್ಯೆ ಯಾರು ಹೊರಗುಳಿಯುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ ಗಾಗಿ ನೋಡ್ತಾ ಇರಿ ಸಂಜೆವಾಣಿ.